ಬೆಳಗ್ಗೆದ್ದು ನಾನು ನಮ್ಮಪ್ಪ ಕೂಡಿ ಹೊಲಕ್ಕೆ ಹೊಂಟಿದ್ವಿ. ಯಾಕೆ ಹೊಲಕ್ಕೆ ಹೊಂಟೇವಂದ್ರೆ ಮಳೆ ಬೀಳ್ತಾ ಇತ್ತು, ಹನಿ ಹನಿ ಇದ್ದಿದ್ದಕ್ಕೆ ಗೊಬ್ಬರ ತೊಗೊಂಡು ಹೊಲಕ್ಕೆ ಉಗ್ಗಿದ್ರಾತು ಅಂತಂದು ಹೊಂಟಿದ್ವಿ. ಯಾಕೆ ಈ ಟೈಮ್ನಾಗ ಗೊಬ್ಬರ ಹೋಗ್ಬೇಕಂದ್ರೆ ಮಳೆ ಬೀಳೋದ್ರಿಂದ ಗೊಬ್ಬರ ಅಲ್ಲಿ ಬೇಗ ಕರಗುತ್ತೆ ಮಳೆ ಹನಿಗೆ ಅಂತಂದು ನಾನು ನಮ್ಮಪ್ಪ ಹೊಲಕ್ಕೆ ಹೊಂಟಿ. ನೋಡಿ ನಮ್ಮ ಹೊಲಕ್ಕೆ ಹೋಗೋ ದಾರಿ ಹೆಂಗೈತೆ ನೋಡಪ್ಪ. ಇದು ಸಿಟಿ ಹುಡ್ರಿಗೆ ನೈಸ್ ರೋಡು, ಹೈವೇ ರೋಡು, ಅಪ್ ರೋಡಿಂಗ್ ಮಾಡೋಕೆ ಎಲ್ಲಿ ಬೇಕಾದಲ್ಲಿ ಅಡ್ಡಾಡ್ತೀವಿ. ಅದ ನಮ್ಮ ಹಳ್ಳಿ ಹುಡ್ರು ಹಿಂಗೆ ಅಡ್ಡಾಡ್ತೇವೆ ನೋಡು. ಹೆಂಗಂದ್ರೆ ಇದು ಅಪ್ ರೋಡಿಂಗು ಇಲ್ಲೇ ರಾಡ್ಯಾಗ ಏಸೋದು. ಇದು ನೋಡಿ ನಮ್ಮ ಬೆಟ್ಟ ಗುಡ್ಡ, ಇದು ನಮ್ಮದು ಎಲ್ಲ ಜೀವನ. ಯಾಕಪ್ಪ ಅಂದ್ರೆ ಹೆಂಗಿರುತ್ತಪ್ಪ ಅಂದ್ರೆ ಒಂದು ಸಲ ಗಾಡಿ ಕೆಳಗೇಸಿದ್ವಿ ಅಂದ್ರೆ ಅದು ಮೊಣಕಾಲು ಮಟ್ಟ ನೀರು ಇರ್ತ ರಾಡಿ, ಅದ್ರೊಳಗೆ ಬಿದ್ದು ಹಿಂದೆ ಗೊಬ್ಬರ ಚೀಲ ಹಾಕ್ಕೊಂಡು ಹೊಂಟೇವೆ ನೋಡಪ್ಪ. ಹೆಂಗೈತೆ ನೋಡಿ ಇದು ನಮ್ಮ ಹಳ್ಳಿ ರೋಡು ಮತ್ತೊಳ್ಳಿ ನಮ್ಮ ಹೊಲಕ್ಕೆ ಹೋಗೋ ರೋಡು. ಹಂಗೆ ಏನಲ್ಲ, ಸುತ್ತಲೂ ಮುತ್ತಲು ನೋಡಿದ್ರೆ ತೆಂಗಿನ ಗಿಡ ಎಲ್ಲ ಕಡೆನೂ ಹಚ್ಚ ಹಸಿರು ಇದೆ ನೋಡು. ಈ ಸೊಬಗಂದ್ರೆ ನಮ್ಮ ಹಳ್ಳಿದು ನೀವು ನೋಡೋಕೆ ಎಲ್ಲೆಲ್ಲೇ ಹೋಗ್ತೀರಿ, ನಾವು ಇಲ್ಲೇ ನಮ್ಮ ಆಸೆಗಳನ್ನು ಇಲ್ಲೇ ಕಂಡ್ಕೊತೀವಿ. ಇದನ್ನ ಯೂಟ್ಯೂಬ್ ಮಾಡೋಕ್ಕೆ ಒಂದೇ ಕಾರಣ, ಯಾಕಂದ್ರೆ ರೈತ ಬರೀ ದುಡ್ಕೊತ ಹೋಗೋದು ಅಷ್ಟೇ ಅಲ್ಲ, ದುಡಿಯೋದ್ರಿಂದ ಅವ್ನಿಗೆ ಬರೋ ಲಾಭ ಅವ್ನ ಬೀಜ ಗೊಬ್ಬರ ಇದಕ್ಕೆ ಹೋಗ್ತೈತಿ. ಏನೋ ಒಂದು ಯೂಟ್ಯೂಬ್ ಮಾಡೋದ್ರಿಂದ ಅದರಿಂದ ನೋಡೋದ್ರಿಂದ ಅವ್ನು 4 ದುಡ್ಡು ಬಂದ್ರೆ ಅವನದು ಒಂದು ಲಾಭಕ್ಕೆ ಆಕೈತಿ ಅಂತಂದು ಮಾಡಾಕತ್ತೀನಿ. ಅದಕ್ಕೆ ನೀವು ರೈತ ಅಂತಂದು ಹೆಸರು ಇಡಾಕತ್ತೇನೆ ನೋಡ್ರಿ. ಇದು ನೋಡಿ ಹೆಂಗೈತೆ ರಾಡಿ, ಕೆಳಗೆ ಸಿನ್ಯಾರ ಮೊಣಕಾಲು ಮಠ ಹೋಗ್ತೈತಿಪ್ಪ ರಾಡಿ. ನೋಡಿ ಹೆಂಗೈತೆ ದಾರಿ. ಇದ್ರಾಗ ಒಂದು ಕೈಯಾಗ ಮಾತಾಡ್ತಲೇ ಬಂತು ನೋಡಪ್ಪ ಹೊಲ ನಮ್ದು. ಇನ್ನೇನು ಹೊಲಕ್ಕೆ ಬಂದ್ವಿ. ತಂದಿದ್ದು ಗೊಬ್ಬರನ ಹೊಲದ ಹತ್ರ ಆ ಗಿಡದ ಹತ್ರ ಇಟ್ಟು ಗಿಡದ ಮಗ್ಲ ಗಾಡಿ ತರಿಬಿ ಮಳೆ ಒಂದು ಮ್ಯಾಗ ಬೀಳಾಕತ್ತೈತಿ. ಹೀಗಾಗಿ ಗಾಡಿನ ಗಿಡದ ಮರ್ಚಿಗೆ ತರಿಬಿ ಗೊಬ್ಬರ ಕೆಳಗಿಳಿವಿ. ಅಲ್ಲಿ ಕಾಣ್ತಾವಲ್ಲ ಮುಂದೆ ಹೊಲ, ಅದ ಬಂತು ನೋಡಿ ನಮ್ಮ ಹೊಲ. ಇದು ಹೊಲಕ್ಕೆ ಗೊಬ್ಬರ ಆಗ್ಬೇಕಂತಂದು ಬಂದಿದ್ದು ನೋಡ್ರಿಪ್ಪ ಜನರ. ಹಿಂಗೈತೆ ನೋಡಿ ನಮ್ಮ ಗೊಂಜಾಳ. ಹೆಂಗೈತೆ ನೋಡ್ರಿ, ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಏನು ಚಲೋ ಐತೋ, ಇನ್ನೂ ಏನಾರು ಗೊಬ್ಬರ ಹೋಗ್ಬೇಕು ಅಂತಂದು ತಿಳಿಸ್ರಿ. ಎಲ್ಲ ರೈತರಿಗೆ ಕೇಳ್ಕೊಳೋದು ಇದು, ಲೈಕ್ ಮಾಡಿರಿ. ರೈತರು ನೀವೇ ಬೆಳೆಸ್ರಿ, ನೀವೇ ಉಳಿಸ್ರಿ ಅಂತಂದು ಹೇಳಾಕತ್ತೇನೆ ನೋಡ್ರಿ. ಇದ್ರ ಮೂಲಕ ಹೊಲಕ್ಕೆ ಗೊಬ್ಬರ ಹೋಗ್ಬೇಕಂತ ಬಂದ್ವಿ. ನೋಡಿದ್ರೆ ಇದ್ರೊಳಗೆ ಮೂರು ಸಜ್ಜೆ ಜಗ್ಗಿ ಬೆಳೆದು ಬಿಟ್ಟಿತ್ತು. ಹಿಂಗಾದ್ರೆ ಬೆಳವಣಿಗೆ ಎಲ್ಲಿ ಆಗ್ಬೇಕು ಗೊಂಜಾಳ ಅಂತಂದು ಒಂದು 5 ಆಳು ಹಚ್ಚಿ, 5 ಆಳಕ್ಕಿನ 3 ಆಳು ಗಂಡಾಳು, ನಾನು ನಮ್ಮ ಅಪ್ಪಾಜಿ ಒಟ್ಟು 5 ಮಂದಿ ಕೂಡಿ ಮುಳು ಸಜ್ಜಿ ಕಿತ್ಕೊಂತ ಹೊಂಟೀವಿ ನೋಡ್ರಿ. ಇದು ಹೆಂಗೆ ಬೆಳೆದತ್ ನೋಡ್ರಿ ಮುಳು ಸಜ್ಜಿ. ಆ ಗೊಂಜಾಳದಕ್ಕಿನ ಇದು ಚಂದ ಬೆಳೆದು ಬಿಟ್ಟತಿ. ಹಿಂಗಾದ್ರೆ ರೈತ ಹೆಂಗೆ ಉದ್ಧಾರ ಆಗ್ಬೇಕು ಅಂತಂದು ನಿಮ್ಮನ್ನು ಕೇಳಾಕತ್ತೇನೆ ನೋಡ್ರಿ. ಇವನ್ನೆಲ್ಲ ಕಿತ್ತು ಬರೋದ್ರಾಗ ಟೈಮ್ ಅಲ್ಲಿ 1 ಗಂಟೆ 2 ಗಂಟೆ ಆಗಿತ್ತು. ಮತ್ತೇನು ತಂದಿದ್ದು ಗೊಬ್ಬರನ ಉಗ್ಗಿ ಇದು ಮಾಡೋಕ್ಕಿನ ಇದು ನೋಡಿ ಕಿತ್ತು ಗೊಬ್ಬರ ಉಗ್ಗಿದ್ರಾತು ಅಂತಂದು ಹೇಳಿ ಕಿತ್ತಿದ್ವಿ. ಕಿತ್ತಿನ ಮ್ಯಾಗ ನೋಡ್ರಿ ಗೊಬ್ಬರ ತುಂಬ್ಕೊಂಡು ಈಗ ಒಂದೊಂದು ಬಕೆಟಿಗೆ ಹಾಕ್ಕೊಂಡು 5-5 6-6 ಸಾಲ ಹಿಡ್ಕೊಂಡು ಉಕ್ಕೊಂತ ಹೊಂಟ್ವಿ. ಈ ಕಡೆ ಎಲ್ಲ ಗದ್ದೆದಾಗ ಉಕ್ತಾರಲ್ಲ, ಈಗ ಭತ್ತದ ಗದ್ದೆದಾಗ ಹಂಗೆ ಗೊಂಜಾಳಕ್ಕೆ ಉಕ್ಕೊಂತ ಹೊಂಟೇವೆ ನೋಡ್ರಿ. ಹಿಂಗೈತೆ ನೋಡಿ ನಮ್ಮ ಗೊಂಜಾಳ. ಇದಕ್ಕೆ ಮತ್ತು ಇನ್ನೂ ಏನೇನು ಕೊಡ್ಬೇಕು, ಏನೇನು ಹಾಕ್ಬೇಕು ಅಂತಂದು ರೈತರು ಒಟ್ಟು ಕಮೆಂಟ್ ಮಾಡಿರಿ. ನಾವು ಇನ್ನೂ ಅಷ್ಟು ತಿಳ್ಕೊಳಕ್ಕೆ ಆಸಕ್ತಿ ಮಾಡಿಕೊಡ್ರಿ. ಮತ್ತು ಮುಂದೆ ವಿಡಿಯೋ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲ ರೈತರ ಮಕ್ಕಳು ಅದೀರಿ. ಇಷ್ಟು ಹೇಳ್ತಾ ನಮ್ಮ ಈ ಯೂಟ್ಯೂಬ್ ವ್ಲಾಗನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ನೋಡ್ರಿ. ಕನ್ನಡ ಜನತೆಗೆ ಈ ನ್ಯೂ ರೈತನ ಕಡೆಯಿಂದ ಮಾಡುವ ವಂದನೆ ಮತ್ತು ಅಭಿನಂದನೆಗಳನ್ನು ತಿಳಿಸುತ್ತಾ ನಿಮ್ಗೆ ಬಾಯ್ ಹೇಳೋ ಸಮಯ ಬಂತು ನೋಡ್ರಿ. ಎಲ್ಲ ಗೆಳೆಯರಿಗೆ ಬಾಯ್.